ಕೆಲ ದಿನಗಳ ಹಿಂದೆ ವಿರಾಟ್ ಕೊಹ್ಲಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋ ಸುದ್ದಿ ವಿರುಷ್ಕಾ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿತ್ತು. ಬಳಿಕ ಆ ಸುದ್ದಿ ಸುಳ್ಳು ಅನ್ನೋ ವಿಚಾರ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿತ್ತು. ಆದರೆ ಇದೀಗ ವಿರುಷ್ಕಾ ದಂಪತಿ ಕುರಿತು ಮತ್ತೊಂದು ಆಘಾತಕಾರಿ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ಲೋಕದ ಮಾಸ್ಟರ್ ಪೀಸ್. ಬ್ಯಾಟಿಂಗ್ ನಿಂದ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವ ಅಗ್ರೆಸಿವ್ ಪ್ಲೇಯರ್. ಆದ್ರೆ ಅನೇಕ ದಿನಗಳಿಂದ ವಿರಾಟ್ ಕೊಹ್ಲಿ ಪಂದ್ಯಗಳನ್ನ ಆಡ್ತಿಲ್ಲ. ಇದು ವಿರಾಟ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಮೂಡಿಸಿತ್ತು. ಆದ್ರೆ ಇದೀಗ ವಿರುಷ್ಕಾ ಕುಟುಂಬದ ಕುರಿತು ಶಾಕಿಂಗ್ ಸಮಾಚಾರವೊಂದು ರಿವೀಲ್ ಆಗಿದೆ. ಕೆಲ ದಿನಗಳ ಹಿಂದೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ದಂಪತಿ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು. ಆ ಸುದ್ದಿ ಕೇಳಿ ವಿರುಷ್ಕಾ ದಂಪತಿ ಕೂಡ ಅಧಿಕೃತ ಮಾಹಿತಿ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕೊನೆಗೆ ಆ ಸುದ್ದಿ ಕೂಡ ಸುಳ್ಳಾಯಿತು. ಹಾಗಾದ್ರೆ ಕಿಂಗ್ ಕೊಹ್ಲಿ ಸರಣಿ ತಪ್ಪಿಸಿಕೊಳ್ಳೋಕೆ ಅಸಲಿ ಕಾರಣವೇನು? ಈ $1 ಮಿಲಿಯನ್ ಪ್ರಶ್ನೆಗೆ ಇದೀಗ ಮತ್ತೊಂದು ಉತ್ತರ ಸಿಕ್ಕಿದೆ. ಅನುಷ್ಕಾ ಶರ್ಮಾಗೆ ಕಾಡ್ತಿದ್ಯಾ ಗಂಭೀರ ಅನಾರೋಗ್ಯ? ಪಂದ್ಯಗಳನ್ನ ಆಡದೆ ದೂರ ಉಳಿದಿರೋದ್ಯಾಕೆ ಕೊಹ್ಲಿ? ಸದ್ಯ ಅನುಷ್ಕಾ ಶರ್ಮಾ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳಲಾಗ್ತಿದ್ದು, ಅನುಷ್ಕಾ ಶರ್ಮಾ ಜೊತೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಸರಣಿಗೆ ಗುಡ್ ಬೈ ಹೇಳಿ ವಿದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯಂತೆ ಹಬ್ಬಿದೆ. ಇನ್ನು ಅಲ್ಲಿ ನುರಿತ ವೈದ್ಯರನ್ನ ಸಂಪರ್ಕಿಸಿದ್ದು ಪತ್ನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾರಂತೆ. ವಿರಾಟ್ ಕೊಹ್ಲಿ ಪತ್ನಿ ಜೊತೆಗಿದ್ದು ಎಲ್ಲವನ್ನ ನೋಡ್ಕೊಳ್ತಿದ್ದಾರೆ ಎನ್ನಲಾಗಿದೆ. ಆದ್ರೆ ಸಮಸ್ಯೆ ಮಾತ್ರ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಈ ಹಿಂದೆ ಕೊಹ್ಲಿ ಕ್ರಿಕೆಟ್ನಿಂದ ಬ್ರೇಕ್ ಪಡೆದು ಫ್ಯಾಮಿಲಿಗೆ ಸಮಯವನ್ನ ಮೀಸಲಿಟ್ಟಿದ್ರು. ಆದ್ರೆ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಆಕ್ಟಿವ್ ಇದ್ರು. ಏನಿಲ್ಲ ಅಂದ್ರೂ ಕಮರ್ಷಿಯಲ್ ಪೋಸ್ಟ್ಗಳನ್ನಾದ್ರೂ ಪೋಸ್ಟ್ ಮಾಡ್ತಾ ಇದ್ರು. ಆದ್ರೀಗ ಕೊಹ್ಲಿ ಎಲ್ಲದ್ರಿಂದ ದೂರ ಸರಿದಿದ್ದಾರೆ. ಇದರ ನಡುವೆ ಇದೀಗ ಪತ್ನಿಗೆ ಅನಾರೋಗ್ಯ ಅನ್ನೋ ಸುದ್ದಿ ಹಬ್ಬಿದೆ. ಇದು ವಿರಾಟ್ ಅಭಿಮಾನಿ ಬಳಗದಲ್ಲಿ ಆತಂಕ ಮೂಡಿಸಿದೆ. ಅದೇನೇ ಹೇಳಿ, ಕೊಹ್ಲಿ ಬ್ರೇಕ್ ತೆಗೆದುಕೊಂಡಾಗಿನಿಂದ ಒಂದಲ್ಲ ಒಂದು ಊಹಾಪೋಹಗಳು ಹರಿದಾಡ್ತಿವೆ. ಇದೀಗ ಪತ್ನಿ ಅನಾರೋಗ್ಯದ ಸುದ್ದಿ ಹೊಸದಾಗಿ ವರದಿಯಾಗಿದೆ. ಈ ಸುದ್ದಿ ಸುಳ್ಳಾಗಲಿ ಅನ್ನೋದೇ ಫ್ಯಾನ್ಸ್ ಆಶಯ. ಒಂದ್ ವೇಳೆ ನಿಜಾನೇ ಆಗಿದ್ರು ಅನುಷ್ಕಾ ಬೇಗನೆ ಚೇತರಿಸಿಕೊಳ್ಳಲಿ, ಕೊಹ್ಲಿ ಆದಷ್ಟು ಬೇಗ ಮೈದಾನಕ್ಕೆ ಮರಳಲಿ ಅನ್ನೋದು ಅಸಂಖ್ಯ ಅಭಿಮಾನಿಗಳ ಪ್ರಾರ್ಥನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.